ಆಮೇಲೆ ನಾವು ಒಳಗಡೆ ನಾವು ಪುಣ್ಯಭೂಮಿ ಒಳಗಡೆ ಹೋಗ್ತೀವಿ ಸರ್. ಆ ಗೇಟ್ ಹತ್ರ ಹಿಂಗೆಲ್ಲ ತಳ್ದ, ಏನಕ್ಕಪ್ಪ ತಳ್ತೀಯ ಅಂತ ಕೇಳಿದೆ. ನಿಧಾನಕ್ಕೆ ಗೇಟ್ ತೆಗಿ ಅಂತ ಅಂದೆ. ಅಷ್ಟೆಲ್ಲ ಗೇಟು ನೀನ್ಯಾರೋ ಕೇಳೋಕ್ಕೆ ಅಂದ್ಬಿಟ್ಟು ಪೊಲೀಸರು ಮಧ್ಯ ಪಬ್ಲಿಕಲ್ಲಿ ಅವರು ಈ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ರೆಕಾರ್ಡ್ ಆಗಿದೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವರು ಓಪನ್ ಆಗಿ ಇಷ್ಟೆಲ್ಲ ಪಬ್ಲಿಕ್ ಇದ್ರು ಹಿಂಗೆ ಮಾಡ್ತಾರೆ ಅಂದರೆ ಇನ್ನು ನಮ್ಮ ದಾದಾ ಸಮಾಧಿನ ನೆಲಸಮ ಮಾಡೋಕ್ಕೆ ಇನ್ನೆಷ್ಟು ಇವರು ಕುತಂತ್ರಗಳು ಮಾಡ್ಬೋದು. ನನ್ನ ಮೇಲೆ ಕೈ ಮಾಡೋ ರೈಟ್ಸ್ ಏನಿದೆ ಸರ್? ಅವ್ರಿಗೆ ಹೇಳೋ ಥರ ಹೇಳಬೇಕು. ನನ್ನ ಮೇಲೆ ಕೈ ಮಾಡೋ ರೈಟ್ಸ್ ಏನಿದೆ? ಯಾರು ಅವರು ಕೈ ಮಾಡೋಕ್ಕೆ? ಇದನ್ನ ಏನು ರೂಲ್ಸ್ ಇದೆ? ನೀವು ಪೊಲೀಸರ ಮಧ್ಯೆ ಈ ಥರ ಬಿಹೇವ್ ಮಾಡ್ತಾರೆ ಅಂದರೆ ಅವ್ರು ಒಳೊಳಗೆ ಇನ್ನೆಂಥ ಕೆಲಸಗಳು ಮಾಡ್ಬೋದು. ಇದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಸರ್. ನನ್ನ ಮೇಲೆ ಹಲ್ಲೆ ಆಗಿದೆ, ಅವ್ನು ಯಾವನಿದ್ದಾನೆ ಅವ್ನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವ್ನಿಗೆ ಹಲ್ಲೆ ಮಾಡೋಕೆ ಅವ್ನು ಯಾರು ಸರ್? ಅವ್ನಿಗೆ ಯಾರು? ಕಳ್ತನ ಮಾಡಿದ್ದೀನಾ? ಸುಲ್ಗೆ ಮಾಡಿದ್ದೀನಾ? ಕೊಲೆ ಮಾಡಿದ್ದೀನಾ? ಯಾರು ಹಲ್ಲೆ ಮಾಡೋಕ್ಕೆ ಅವ್ನು ನನ್ನ ಮೇಲೆ? ಒಬ್ಬ ಅಭಿಮಾನಿ ನಾನು. ಪ್ರಾಣ ಕೊಟ್ಟರು ಪುಣ್ಯಭೂಮಿ ಬಿಡಲ್ಲ. ಇದು ಎಚ್ಚರಿಕೆ ಮಾತು. ಕೋಟ್ಯಾಂತರ ಅಭಿಮಾನಿಗಳಿದ್ದೀವಿ ನಾವು. 15 ವರ್ಷದಿಂದ ನಾವು ಪಾಲನೆ ಮಾಡ್ಕೊಂಡು ಬಂದಿರ್ತೀವಿ. ಇವಾಗಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಲಕ್ಷಾಂತರ ಸಾಲ ಮಾಡ್ಕೊಂಡಿದ್ವಿ. ಯಾಕೆ ಗೊತ್ತಾ? ಅವ್ರು ಪ್ರತಿಯೊಂದು ಸಿನಿಮಾಗಳು ಕೂಡ ನಾವು ಪ್ರತಿಯೊಂದು ಅಳವಡಿಸ್ಕೊಂಡಿವಿ. ಕರ್ಣ ತರ ತಗೊಂಡಿದ್ದೀವಿ. ಕೋಟಿಗೊಬ್ಬ ತರ ನಾವು ಪ್ರಾಣ ಕೊಟ್ಟರು ಸರ್. ಎಷ್ಟೇ ಅವ್ರು ಹೊತ್ತಿಕ್ಕಿದ್ರು ಪ್ರಾಣ ಕೊಟ್ಟರು ಜಾಗ ಬಿಡೋ ಮಾತೇ ಇಲ್ಲ. ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್. ನಮ್ಮ ಇಷ್ಟು ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಜಾಗ ಅಂತೂ ಬಿಟ್ಕೊಡೋ ಮಾತಿಲ್ಲ. ಇದರಿಂದ ಎಷ್ಟೇ ದೊಡ್ಡ ಕೈವಾಡ ಇದ್ರು ಪರವಾಗಿಲ್ಲ, ಪ್ರಾಣ ಕೊಡ್ತೀವಿ ಸರ್. ಬೇಕಾದ್ರೆ ಅವ್ರಿಗೋಸ್ಕರ ಇವತ್ತೇ ಪ್ರಾಣ ಕೊಡ್ತೀನಿ ಸರ್. ನಾನು ಇವತ್ತೇ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇಲ್ಲೇ ಅಷ್ಟೇ ಟೆಲಿಕಾಸ್ಟ್ ಮಾಡಿ. ಇಷ್ಟು ಪಬ್ಲಿಕ್ ಅಲ್ಲಿ ಅವರು ಕೈ ಮಾಡ್ತಾರೆ ಅಂದ್ರೆ ನಮ್ಮ ಮೇಲೆ ಹಿಂದ್ಗಡೆ ಎಷ್ಟು ನಡಿಬಹುದು, ಹಿಂದ್ಗಡೆ ಏನ್ ನಡೀತಾ ಇದೆ ಟೆಲಿಕಾಸ್ಟ್ ಮಾಡಿ ಸರ್. ನಾವು ಬಿಡಲ್ಲ. ಇದ್ರ ವಿರುದ್ಧ ನಾವು ಅವ್ರ ತಾಕತ್ ಅವ್ರು ತೋರಿಸ್ಲಿ, ಅಭಿಮಾನಿಗಳ ತಾಕತ್ತನ್ನ ನಾವು ತೋರಿಸ್ತೀವಿ. ಇದೊಂದು ಅಂತ್ಯ ಆಡ್ಬಿಡೋಣ. ಇದೊಂದು ಅಂತ್ಯ ಆಡ್ಬಿಡ್ತೀವಿ ನಾವು. ಅಭಿಮಾನಿಗಳು ಇದೊಂದು ಅಂತ್ಯ ಆಡ್ತೀವಿ. ಇಲ್ಲ ಅವರ ಇಲ್ಲ ನಾವು, ಇಲ್ಲ ಅವರ ಇಲ್ಲ ನಾವು ನೋಡೇ ಬಿಡೋಣ. ಒಂದು ಕ್ರಾಂತಿ ಆಡ್ತೀವಿ. ಈಗ ಈ ಸರ್ಕಾರ ಏನಾಗಿದೆ ಅದು ಅಲ್ಲೇ ಬರಲಿ ಸರ್. ನೋಡಿ, ನಮಸ್ಕಾರ. ನನ್ನ ಹೆಸರು ವಿಷ್ಣು ವಿಜಯ್ ಅಂತ. ನಾನು ಬಾಸ್ನ 2000ನೇ ಇಸ್ವಿನಲ್ಲಿ ಭೇಟಿ ಮಾಡಿದೆ. ಅವತ್ತು ಯಾವ್ದು ನನಗೆ ಗೊತ್ತೇ ಇರಲಿಲ್ಲ. ಯಾರೊಬ್ಬ ಪುಣ್ಯಾತ್ಮ ನನ್ನನ್ನು ಸರ್ ವಿಷ್ಣು ಸರ್ ಮನೆ ಹತ್ರ ಹೋಗ್ಬೇಕು ಅಂದಾಗ ಬಸ್ ಚಾರು ಆಟೋ ಚಾರು ತೊಗೊಳ್ಳಿ ನನ್ನ ಡ್ರಾಪ್ ಮಾಡ್ದೆ. ವಿಷ್ಣು ಸರ್ನ 2 ದಿವಸ ವೇಟ್ ಮಾಡಿ ನಾನು ವಿಷ್ಣು ಸರ್ನ ಭೇಟಿ ಮಾಡಿದೆ. ಆಗ ನನಗೆ SSLC ಇರಬೇಕು. ನನಗೆ ಯಾವಾಗ SSLC ನಂದು ಫೇಲ್ ಆಗಿತ್ತು, ಬೆಂಗಳೂರು ಬಂದಿದ್ದೆ. ಅವತ್ತು ಬಾಸ್ನ 2 ದಿವಸ ಭೇಟಿ ಮಾಡಿ ನಾನು ಅವ್ನು ಭೇಟಿ ಮಾಡಿದ್ದಕ್ಕೆ ಹೆಸರೇನಪ್ಪ ಅಂದರೆ ವಿಜಯ್ ಅಂತ ಅಂದರೆ ಯಾವ ಊರು? ಕೇರ್ಪೇಟೆ, ಮಂಡ್ಯ ಜಿಲ್ಲೆ. ನಾನು ತುಂಬ ಜನಕ್ಕೆ ನಿನ್ಗೆ ಏನೋ ಮಾಡಬೇಕು ಅಂತ ಇದ್ದೀವಿ, ಆದರೆ ನಿನ್ನ ಹೆಸರೇ ನಾನು ಇದ್ದೀನಿ ವಿಷ್ಣು ವಿಜಯ್ ಅಂದರು. ನಾನು ಅವತ್ತಿಂದ ನಾನು ಅವ್ರನ್ನ ಅಳವಡಿಸ್ಕೊಂಡ್ಬಿಟ್ಟೆ ಸರ್. ಪ್ರತಿಯೊಂದು ಘಟನೆಯಲ್ಲೂ ಕೂಡ ನನ್ನ ಮೇಲೆ ಮೊನ್ನೆ ನಾನು ಒಬ್ಬ ಆಟೋ ಡ್ರೈವರು, ಕಾರ್ ಡ್ರೈವರು, ಒಂದು ಸರಿ ಒಂದು ಅಟ್ಯಾಕ್ ಆಯಿತು. ಅಟ್ಯಾಕ್ ಆದರೂ ಕೂಡ ನಾನು ಒಬ್ಬ ಕೈಯೇ ತೊಡಿನಿಲ್ಲ. ಯಾಕೆ ಗೊತ್ತಾ? ನಾನೊಬ್ಬ ವಿಷ್ಣು ಅಭಿಮಾನಿ ಅದೇ ಯಾವತ್ತು. ಈ ಅಭಿಮಾನನ ನಾವು ಯಾವತ್ತೂ ಉಳಿಸ್ಕೊಂಡು ಬಂದಿದ್ದೀವಿ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೀವು ಒಳಗಡೆ ಕುತಂತ್ರಗಳು ಏನು ಮಾಡ್ತಾ ಇದ್ರು ಅದು ನಮ್ಗಳು ಬೇಡ. ಸಂಘ ಸಂಸ್ಥೆಗಳು ತುಂಬ ಜನಗಳಿದ್ದೀವಿ ನಾವು. ನೀವು ಟ್ರಾನ್ಸ್ಪರೆನ್ಸಿ ಹಂಗೆ ಇಟ್ಬಿಡಿ. ನಾನು ರಾಜು ಗೌಡ ಅನ್ನೋರು ನಾನು ಸುಮಾರು ಸರಿ ನೋಡಿದ್ದೀನಿ. DC ಆಫೀಸ್ ಹತ್ರ ಪಾಪ ಬರ್ತಾರೆ ಇರ್ತಾರೆ ಅವರು. ಆ ಫೈಲ್ ಎತ್ಕೊಂಡು ಬರ್ತಾರೆ ಹೋಗ್ತಾರೆ. ಅದೇನು ನಡೀತಾ ಇದೆಯಾ ನನಗೆ ದಯಮಾಡಿ ನನಗೆ ನಾವು ಇಲ್ಲಿ ಯಾರು ಕೂಡ ನಾವು ಬ್ಲೇಮ್ ಮಾಡೋದಿಲ್ಲ. ದಯಮಾಡಿ ಇದು ಏನಾಗಿದೆ ನೀವು ಓಪನ್ ಆಗಿ ಇಟ್ಬಿಡಿ. ನಮಗೆ ಇದು ನಿಮಗೆ ಮಾರಾಟಕ್ಕಿದೆಯಾ? ಬೇಕಾದ್ರೆ ನಾವು ಕೂಡ ನಮ್ಮ ರಕ್ತ ದಾನ ಮಾಡಿ, ಬೇಕಾದ್ರೆ ನಮ್ಮ ರಕ್ತ ಕೊಟ್ಟಿನ ಬೇಕಾದ್ರೆ ಜಾಗನ ಉಳಿಸ್ಕೊತೀವಿ. ಯಾಕಂದರೆ ನಾವು ತುಂಬ ಅಭಿಮಾನಿಗಳಿದ್ದೀವಿ. ನೀವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಾಳ್ಮೆ ಇದೆ. ದಯಮಾಡಿ ನಿಮ್ಮ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ತಾಳ್ಮೆ ದಯವಿಟ್ಟು ಪರೀಕ್ಷೆ ಮಾಡಬೇಡಿ. ಪೊಲೀಸರು ಇದ್ದೀರಾ, ನಿಮ್ಮ ಕರ್ತವ್ಯಗಳೇ ನೀವು ಮಾಡ್ತಾ ಇದ್ದೀರಾ. ನಮ್ಮ ಅಭಿಮಾನಿಗಳ ಮೇಲೆ ನೀವು ಕೈ ಮಾಡೋವಂಥದ್ದು. ಯಾಕಂದರೆ ನೀವು ಯಾವುದೇ ಸಂವಿಧಾನದಲ್ಲಿ ಯಾವುದೇ ನಿಮಗೆ ಕಾನೂನುಗಳಿಲ್ಲ, ಯಾರ ಮೇಲೆ ಕೈ ಮಾಡೋವಂಥದ್ದಿಲ್ಲ. ನಿಮ್ಮ ಕರ್ತವ್ಯಗಳೇನಿದೆ ಅದು ನೀವು ಮಾಡಿ. ಏನಂತ ನೀವು ಕೂಗಾಟ ಮಾಡ್ದ, ಚೀರಾಟ ನಾವು ಇಲ್ಲಿ ಯಾರು ಮಾಡ್ತಾ ಇಲ್ಲ. ಕೇಳಿ, ಇಲ್ಲಿ ಯಾರೋ ಒಬ್ಬ ಅಭಿಮಾನಿ ಒಬ್ಬರ ಮೇಲೆ ಕೈ ಮಾಡಿದಾರಾ? ಯಾರು ಮಾಡಿ? ನೀವು ಮಾಡೋಂಥ ರೈಟ್ಸ್ಗಳು ಯಾರು ಇಲ್ಲ. ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಫಸ್ಟ್ ಯೂಟ್ಯೂಬ್ ಚಾನಲ್ ಇಲ್ಲಿ ಓಪನ್ ಮಾಡಕ್ಕೆ ಬಂದಾಗ ನನ್ನ ಮೇಲೆ ಕೂಡ ಅವತ್ತು ನನ್ನ ಮೇಲೆ ಇದ್ದು ದೌರ್ಜನ್ಯ ಮಾಡಿದ್ರು. ಅವತ್ತು ಕೂಡ ನಾನು ಕಣ್ಣೀರು ಹಾಕೊಳ್ಳೋದೆ. ಆಯ್ತಾ? ಪ್ರತಿಯೊಬ್ಬರು ಕೂಡ ಇಲ್ಲಿ ಅಳ್ತಾ ಇದೀವಿ. ಅದು ನಮ್ಮ ಮನಸ್ಸುಗಳು ಅಳ್ತಾ ಇದೀವಿ. ಇದು ಆಚೆ ಕಾಣ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಹತ್ರ ಏನಾಗುತ್ತೆ, ಇವ್ರು ಎದುರ್ಕೊಂತಾರೆ, ಅವ್ರು ಎದುರು ಯಾಕಪ್ಪ ಇಷ್ಟು ಅಭಿಮಾನಿಗಳು ಅಳ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮೊಳಗಡೆ ನಾವು ತುಂಬ ತಿಂತಾ ಇದೀವಿ. ದಯಮಾಡಿ ಇದು ಏನಾಗಿದೆ ನಾವು ಇಲ್ಲಿ ಯಾರು ಬ್ಲೇಮ್ ಮಾಡಲ್ಲ ಸರ್. ಯಾಕಂದ್ರೆ ಈ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಪ್ರತಿಯೊಂದು 3 ಸರ್ಕಾರಗಳು ಬಂದಿದೆ. ಅವ್ನು ಬಂದಾಗ ಹೇಳ್ತಾನೆ ನಾವು ಮಾಡ್ಬಿಡ್ತೀವಿ, ಇವ್ರು ಬಂದಾಗ ಹೇಳ್ತಾನೆ ನಾವು ಮಾಡ್ಬಿಡ್ತೀವಿ. ಯಾರು ಮಾಡಿದ್ದೀರಾ ನೀವು? ಇಷ್ಟು ಸಾರಿ ಎಷ್ಟು ಹೇಳ್ಕೊಂಡು ಇಷ್ಟು ಹೀರೋಗಳು ಎಲ್ಲ ನೀವು ಮುಂದೆ ಬಂದಿದ್ದೀರಿ. ಎಲ್ಲರಪ್ಪ ಇದ್ದೀರಾ ನೀವು? ಇವತ್ತು ಎಲ್ಲಿದ್ದೀರಪ್ಪ ನೀವು? ಹೇಳ್ತೀರಾ ನಾವು ಬಾಸ್ ಅಭಿಮಾನಿಗಳು ಕಡೆಗೆ ಹಾಕೊಂಡ್ಬಿಟ್ರೆ ಅಲ್ಲ ಕಣಪ್ಪ. ಇಲ್ಲಿ ಬಂದು ತೋರಿಸ್ಬೇಕು ಇಲ್ಲಿ ಏನಾಗಿದೆ, ಇವನ್ ಜಾಗಗಳ ವ್ಯವಸ್ಥೆ ಏನಾಗಿದೆ. ಪ್ರತಿಯೊಬ್ಬರಿಗೂ ನೀವು ಹಕ್ಕು ಕೊಟ್ಟಿದ್ದೀರಾ. ಅರ್ಥ ಆಗ್ತದೆ? ಅವತ್ತು ನೀವು ಆಗಲ್ಲ ಅಂತ ಹೇಳ್ಬಿಡ್ಬೇಕಿತ್ತು ಕಣ್ರಿ. ನಂದೇ ಒಂದು 10 ಗುಂಟೆ ಜಮೀನಿದೆ ಅಷ್ಟೇ. ನಾನು ಕೇರ್ಪಡೆಯಲ್ಲಿ ನಾನೇ ಕೂಡ ಜಾಗ ಕೊಟ್ಬಿಡ್ತಾ ಇದ್ದೆ ನಾನು. ಆಯ್ತಾ ಸದ್ಯ ಆಗಲ್ಲ ಅಂತ ಹೇಳ್ಬಿಡ್ಬೇಕಿತ್ತು. ಯಾಕೆ ತಂದು ನೀವು ಅನಾಥರ ತರ ಇಲ್ಲಿ ನೀವು ಬಂದು ಬಿಸಾಕ್ಬಿಟ್ರಿ ನೀವು?
ಅರ್ಥ ಆಗ್ತಾ ಇದೆಯಾ? ದಯಮಾಡಿ ನಿಮ್ಮ ಕೈಲಿ ಟ್ರಾನ್ಸ್ಫರ್ ಅಂತ ಇಟ್ಬಿಡಿ. ಇದಕ್ಕೆ ದುಡ್ಡುಗಳು ಬೇಕಾ, ಇಲ್ಲ ಕುತಂತ್ರಗಳು ನಡೀತಾ ಇದೆಯಾ, ಇಲ್ಲ ನಿಮ್ಗೆ ಯಾರು ಮಾಡಬಾರ್ದು ನಿಮ್ಗೆ ಪ್ರೆಸರ್ ಆಗ್ತಾ ಇದೆಯಾ, ಓಪನ್ ಆಗಿ ಹೇಳ್ಬಿಡಿ. ನಾವು ಅವ್ರನ್ನ ಬೇಕಾದ್ರೆ ಕಾಲ್ ಕಟ್ಕೊಂತೀವಿ ಬೇಕಾದ್ರೆ ಹೋಗ್ಬಿಟ್ಟು. ಯಾಕೆಂದ್ರೆ ಈ ದಯಮಾಡಿ ನಮ್ಗೆ ಈ ಸಮಾಜ ನಮ್ಗೆ ಉಳಿಸ್ಕೊಡ್ಬೇಕು. ಪುಣ್ಯ ಸ್ಮರಣೆಗೆ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ನಾವು ವ್ಯಕ್ತಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಅವರ ವಿಚಾರಗಳು ಪೂಜೆ ಮಾಡ್ತಾ ಇದೀವಿ. ಆ ವಿಚಾರಗಳ ಪ್ರತಿಯೊಬ್ಬರು ಅಳವಡಿಸ್ಕೊಂಡಿದ್ದೀವಿ ಸರ್. ನಾವು ಪ್ರತಿಯೊಂದು ಸಿನಿಮಾದಲ್ಲಿ ಅಳವಡಿಸ್ಕೊಂಡು ನಾವು ಇದನ್ನ ನಾವು ತುಂಬಾ ನಿಮಗೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂದ್ರೆ 15 ವರ್ಷದಿಂದ ಸತತವಾಗಿ 15 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾನು ಎಲ್ಲೋ ಮೂಲೆಯಲ್ಲಿದ್ದೆ, ಆದ್ರೂ ಕೂಡ ಇವತ್ತು ಓಡ್ ಬಂದೆ. ಗೊತ್ತಾ, ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ, ಯಾರು ಹೇಳ್ತಾ ಇದ್ರು ಪೊಲೀಸ್ ಒಳಗಡೆ ಬಿಡ್ತಾ ಇಲ್ಲ, ಒಂದು ಹೂ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ. ಯಾಕಿಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು? ಯಾಕಿಷ್ಟು ನೀವು ದೌರ್ಜನ್ಯಗಳು ಈ ವ್ಯಕ್ತಿಗಳ ಮೇಲೆ? ಆ ವ್ಯಕ್ತಿ ಇದ್ದಾಗಲೂ ಕೂಡ ನೀವು ನಂಬಿಕೆ ಕೊಟ್ಟು ನೀವು ಯಾರಿಗೂ ನೀವು ನಂಬಿಕೆ ಕೊಟ್ಟಿಲ್ಲ. ಸತ್ತಾಗ್ಲೂ ಕೂಡ ಒಂದು ಗಂಧ ಕಡೆಗೆ ಹಚ್ಚೋಕೆ ನೀವು ಅವಕಾಶ ಮಾಡಲ್ಲ ಅಂದ್ರೆ ನೀವೆಂತ ಮನಸ್ಥಿತಿ ಇರುವಂಥವ್ರು ನೀವು ಹೇಳಿ? ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ನಾನು ಪೊಲೀಸರನ್ನ ನಾವು ಯಾರನ್ನೂ ನಾವು ಬ್ಲೇಮ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಡೀತಾ ಇರೋಂಥದ್ದು ನೀವು ದಯಮಾಡಿ ನೀವು ಪ್ರತಿಯೊಬ್ಬರು ದಯವಿಟ್ಟು ನೀವು ವಿಡಿಯೋಗಳು ಹಾಕ್ಬೇಕು ಸರ್. ನೀವು ದಯಮಾಡಿ ಮಾಡ್ಕೊಂಡು ಹೋಗ್ಬೇಡಿ. ನೀವು ನನ್ನೊಬ್ಬ ಕಣ್ಣೀರಲ್ಲ, ಪ್ರತಿಯೊಬ್ಬ ಅಭಿಮಾನಿಗಳ ಕಣ್ಣೀರು. ದಯಮಾಡಿ ನೀವು ಅರ್ಥ ಆಗಬೇಕು. ಯಾಕಂದ್ರೆ ನೀವು ಹೇಳ್ತೀರಾ ಬಾಸ್ ಹೇಳಿದ್ದಾರೆ ಸರಿ, ಅಭಿಮಾನಿಗಳು ನೀವು ಯಾರು ದೌರ್ಜನ್ಯ ಎಷ್ಟು ದಿವಸ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗುತ್ತೆ ಹೇಳಿ? ನಾವು ಎಷ್ಟು ದಿವಸ ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಸರಿ? ಪ್ರತಿಯೊಬ್ಬರಿಗೂ ಒಂದು ರೋಷಗಳು ಇದ್ದೇ ಇರ್ತದಲ್ವಾ? ಅದನ್ನ ದಯಮಾಡಿ ನೀವು ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಈ ಒಂದು ಅವಕಾಶನ ಡಿಸಿನೇ ಪರ್ಮಿಷನ್ ಕೊಟ್ಟಿದ್ದಾರೆ, 10 ಗುಂಟೆ ಜಾಗ ಕೊಡಿ. ಅಷ್ಟು ಜಾಗ ಕೊಟ್ಟ ಮೇಲೆ ಸರ್ಕಾರನೇ ಆದ್ಯತೆಗಳು ಮಾಡಿದ್ಮೇಲೆ ನಿಮ್ಗೆ ಯಾಕೆ ಅಷ್ಟು ನಿಮ್ಗೆ ದೌರ್ಜನ್ಯಗಳು? ಅದು ಹೇಳಿ, ಬೇರೆ ಯಾರು ನಿಮ್ಗೆ ಪ್ರೆಷರ್ ಆಗ್ತಾ ಇದ್ದಾರಾ? ಅದನ್ನ ನೀವು ಓಪನ್ ಆಗಿ ಹೇಳ್ಬೋದಲ್ವ ನೀವು? ಇಂಜೆಕ್ಷನ್ ಆರ್ಡರ್ ತಂದ್ಬಿಡ್ತಾರೆ ಅವ್ರ ಮೇಲೆ ಇವ್ರ ಮೇಲೆ. ಇಂಜೆಕ್ಷನ್ ಆರ್ಡರ್ ತಂದ್ಬಿಟ್ಟು ಎಷ್ಟು ದಿವಸ ಜೈಲ್ಗೆ ಹಾಕಾಗುತ್ತೆ? 1 ವರ್ಷ ಜೈಲ್ಗೆ ಹಾಕ್ತಾರಾ? ಹಾಕ್ಬಿಡಿ ಬಿಡಿ. ನಾವು ರೆಡಿ ಇದೀವಿ ಸರ್. ನಾವು ರೆಡಿ ಇದ್ದೀವಿ. ರೆಡಿ ಇದೀವಿ ಸರ್. 10 ವರ್ಷ ಜೈಲ್ಗೆ ಹಾಕ್ತಾರಾ? ಆಗ್ಲಿ ಬಿಡಿ. ಇವತ್ತೇ ಹೋಗ್ಬಿಡಿ ಸರ್ ಅಲ್ವಾ? ಇದನ್ನ ದಯಮಾಡಿ ಪ್ರತಿಯೊಬ್ಬ ಸರ್ಕಾರದವ್ರು ನೀವು ಯಾರಿದ್ದೀರಿ, ಯಾವ MLA CM ಇದ್ದಾರಲ್ಲ, CM ಆದ್ರೂ ಇಷ್ಟೇ, PM ಆದ್ರೂ ಇಷ್ಟೇ, ನಾ ಸಂಬಳ ಕೊಡೋದವ್ರಿಗೆ ನಮ್ಮಿಂದ ಅವನು ನಾವು ಕೊಡಿಲ್ಲ ಇಲ್ಲಿ, ನಮ್ಮಿಂದ ಅವ್ರು ಇರೋದು. ಪ್ರತಿಯೊಬ್ಬರಿಗೂ ಯಾವರೇ ಆಗ್ಲಿ ಸಂಬಳ ಕೊಡೋರು ನಾವುಗಳು. ನಾನು ಒಬ್ಬ MLA ಕ್ಯಾಂಡಿಡೇಟ್ ಇದೀನಿ. ನಾನೊಬ್ಬ MLA ಕ್ಯಾಂಡಿಡೇಟ್ ಪ್ರಜಾಕೀಯದಿಂದ. ಅರ್ಥ ಆಗ್ತಿದ್ಯಾ? ಇವೆಲ್ಲ ನಾನು ಕಾನೂನುಗಳು ತಿಳ್ಕೊಂಡಿದ್ದೀನಿ. ಒಬ್ರು ಯಾರು ನಮ್ಮ ದೌರ್ಜನ್ಯಗಳು ಮಾಡ್ಬೇಕಾದ್ರೆ ಇವು ವ್ಯವಸ್ಥೆಗಳು ಹೆಂಗ್ ನಡೀತಾ ಇದೆ, ಪ್ರತಿಯೊಂದು ಕುದುರೆಗಳು ನಡೀತಾ ಇದೆ. ಅದು ಓಪನ್ ಆಗಿ ಹೇಳಿಲ್ಲ ನೀವು ಬಂದು ಈ ತರ ಆಗ್ತಾ ಇದೆ ಪರಿಸ್ಥಿತಿಗಳು ಹಿಂಗಾಗಿದೆ ಅಂತ. ಯಾಕೆ ನೀವು ಹೇಳ್ತಾ ಇಲ್ಲ? ಯಾಕೆ ರೀ ಅಲ್ವಾ ಸರ್? ಬೆಳಗ್ಗೆಯಿಂದ ನೋಡ್ತಾ ಇದೀನಿ, ಒಂದು ನ್ಯೂಸ್ ಚಾನೆಲ್ ಅವರು ಒಂದು ಪೋಸ್ಟ್ ಹಾಕಿಲ್ಲ ಸರ್. ಬೆಳಗ್ಗೆಯಿಂದ ಒಂದು ನ್ಯೂಸ್ ಚಾನೆಲ್ ಅವ್ರು ಹಾಕಿಲ್ಲ. ಪಾಪ ನೀವು ಯೂಟ್ಯೂಬರ್ ಬಂದಿದ್ರಿ, ಪಾಪ ನೀವು ಯೂಟ್ಯೂಬರ್ ಹಾಕ್ತೀರಾ, ನೀವು ನ್ಯೂಸ್ ಚಾನೆಲ್ ಒಬ್ರು ಯಾರು ಹಾಕಿಲ್ಲ. ಸರಿ ಅನ್ನಂಗಿದ್ರೆ ದಯಮಾಡಿ ಅರ್ಥ ಮಾಡ್ಕೊಂಡು ಸರಿ ಇಲ್ಲ ಅನ್ನಂಗಿದ್ರೆ ನೀವು ಯಾರು ಮಾಡಿ ವಿಡಿಯೋ ಮಾಡಬೇಡಿ. ಅಲ್ಲ ಈಗ ಇವರು ಇವರು ಯೂಟ್ಯೂಬರ್, ಪಾಪ ಯೂಟ್ಯೂಬರ್ ಪ್ರತಿಯೊಬ್ಬರು ಹಾಕ್ತಾರೆ. ನ್ಯೂಸ್ ಚಾನೆಲ್ ಸರಿ ಅನ್ಸಿದ್ರೆ ಹಾಕಿ. ನಿಮ್ಮಿಂದ ಒಂದ್ ಸ್ವಲ್ಪ ನಮಗೂ ಹೇಳಿದ್ನಲ್ಲ, ಓಕೆ ಸರ್, ಪರವಾಗಿಲ್ಲ. ಈ ಚಾನಲ್ ಯಾವ ಚಾನಲ್ ಇದ್ರಲ್ಲ, ನಿಮ್ಮ ಮನ್ಸಿಗೂ ಸರಿ ಅನ್ಸಿದ್ರೆ ಈ ವಿಡಿಯೋ ಎಲ್ಲ ಚಂದ ಹಾಕಿ. ನಮಗೆ ಒಂದ್ ಸ್ವಲ್ಪ ವಿಷ್ಣು ವಿಜಯ್ ಅಂತ ಸರ್. ನಿಮ್ಮ ಮೊಮ್ಮಕ್ಳು ಯಾರು ಇದ್ದೀರಲ್ಲ ಕೇಳ್ಕೊಂಬಿಡಿ. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆಯಾ? ಓಪನ್ ಆಗಿ ಹೇಳ್ಬಿಡಿ, ನನಗೆ ಇಷ್ಟು ಕೋಟಿ ಬೇಕು, ನನಗೆ 100 ಕೋಟಿ ಬೇಕು, 1000 ಕೋಟಿ ಬೇಕು, ಇಷ್ಟು ಕೋಟಿ ಬೇಕು ಅಂತ ದಯಮಾಡಿ ನೀವು ಕೇಳ್ಕೊಳ್ಳಿ. ಬೇಕಾದ್ರೆ ಅದನ್ನ ನಾವು ಭಿಕ್ಷೆ ಎತ್ತೀವಿ. ನಿಮ್ಮ ತಾತರು ಬಾಲಕೃಷ್ಣ ಅವರು ಹೆಂಗೆ ರೋಡ್ ಮೇಲೆ ಭಿಕ್ಷೆಗಳು ಎತ್ತಿ ನೀವು ಇಲ್ಲಿ ಅಭಿಮಾನ ಸ್ಟುಡಿಯೋಗಳು ಕಟ್ಟಿದ್ರು, ಅದೇ ರೀತಿ ನಾವು ಭಿಕ್ಷೆಗಳು ಎತ್ತಿ ನಮ್ಮ ಸಮಾಜ, ನಾವು ಬಾಸ್ ಸಮಾಜನ ನಾವು ಉಳಿಸ್ಕೊಂತೀವಿ. ಇಲ್ವಾ? ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಪ್ರೆಷರ್ ಇದೆಯಾ? ಬೇರೆ ವ್ಯಕ್ತಿಗಳಿಂದ, ದೊಡ್ಡ ಬೇರೆ ವ್ಯಕ್ತಿಗಳಿಂದ ಪ್ರೆಷರ್ ಇದೆಯಾ? ಅದನ್ನ ಹೇಳಿ. ಆ ಪ್ರೆಷರ್ ನಿಮ್ಗೆ ಯಾರು ವ್ಯಕ್ತಿಗಳು ನಿಮ್ಗೆ ಪ್ರೆಷರ್ ಆಗ್ತಾ ಇದ್ರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಅವಕಾಶ ಮಾಡ್ಕೊಡಿ ಅಂತ. ಯಾಕಂದ್ರೆ ಇವ್ರಿಗೆ ಯಾರು ಇಲ್ಲ, ಮಕ್ಳಿಲ್ಲ, ಅದಿಲ್ಲ ಅಂತ ಪಾಪ ಎಂತ ನೀವೇ ನಾವು ಯಾರು ಹೇಳೋದಿಲ್ವ ಸರ್? ಇವ್ರೆಲ್ಲಾರು ಎಲ್ಲಿ ಒಳ್ಳೆ ಕಡೆ ಮಾಡಿದ್ದೀರಾ? ಅವತ್ತು ಬಾಸು ಸತ್ತಾಗ್ಲೂ ಕೂಡ ಮೈಸೂರು ಅಭಿಮಾನಿ ಬಂದು 10 ಎಕರೆ ಜಾಗ ಕೊಡ್ತೀನಿ ಅಂತ ಅಂದ್ರು. ಅವ್ರು ಬಿಟ್ಕೊಡಿರಿ ನೀವು. ಯಾಕೆ ಬಿಟ್ಕೊಟ್ಟಿಲ್ಲ? ಅವತ್ತು ನಮ್ಮ ಪ್ರಶ್ನೆ ಅದು. ಇವತ್ತು ಅನಾಥರ ತರ ಒಂದು ಗಂಧಗಡೆ ಎಸಕ್ಕಾಗ್ತಲ್ಲ, ಒಳಗಡೆ ಲಾಕ್ ಮಾಡಿ ನಿಲ್ಸಿದ್ರ. ಇವತ್ತು ಒಬ್ಬ ವ್ಯಕ್ತಿಗೆ ಅವ್ರಿಗೆ ನೋಡ್ತಾ ಇರ್ತಾರೆ ಮೇಲೆ ನಿಂತ್ಕೊಂಡು, ಏನಪ್ಪ ಇದು ನನ್ನ ಸತ್ರು ನಾನು ಇದ್ರು ಕೂಡ ನನಗೆ ಇವತ್ತು ಇಷ್ಟು ಅವ್ರು ಇದ್ದಾಗ್ಲೂ ಕಲ್ಲು ಹೊಡಿಸಿದ್ರಿ, ಚಪ್ಪಲ್ ಹೊಡಿಸಿದ್ರಿ. ಇರೋದು ನೀವು ಎಷ್ಟು ಸುಮಾರಿ ಕೊಟ್ರಿ ಅವ್ರ ಮೇಲೆ. ಯಾಕೆ ಸತ್ತು ಮೇಲೆ ಯಾಕೆ ಇಷ್ಟು ಅವ್ರು ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ? ನಮ್ಗಂತೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಶೂಟ್ ಮಾಡೋದಲ್ಲ, ಅದು ಲಾಸ್ಟ್ ವರ್ಗೂ ಚಾನ್ಸ್ ಸಿಗ್ಬೇಕು. ಸುಮ್ಮನೆ ಶೂಟ್ ಮಾಡ್ಕೊಂಡು ಹೋಗೋದಲ್ಲ. ನಮ್ಗೆ ಇಲ್ಲ ಅದೇ ಹೇಳ್ತಾ ಇದೀವಿ, ವಿಡಿಯೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದೀವಿ ಎಲ್ಲ ಕಡೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳಿ ಸರ್, ಇನ್ನೊಂದು ಕೇಳ್ಕೊಳ್ಳಿ. ವಿಷ್ಣು ಬಾಸ್ ಹೆಸರು ಹೇಳ್ಕೊಂಡು ಇವತ್ತು ಶೂಟ್ ಮಾಡಿ ನಾಳೆ ಮುಗಿದಂತಲ್ಲ ಅಣ್ಣ. ಇದನ್ನ ನೀವು ಪಬ್ಲಿಕ್ ಮಾಡಿದ್ರೆ ಮಾಡ್ಬೇಕದು. ವಿಷ್ಣು ಸರ್ ಹೆಸರು ಹೇಳ್ಕೊಂಡು ಎಷ್ಟೋ ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ. ಅರ್ಥ ಆಗ್ತದ್ಯಾ? ಅವ್ರ ಹೆಸರು ಹೇಳ್ಕೊಂಡು ನೀವು ಎಷ್ಟು ಫೇಮಸ್ ಆಗಿದ್ದೀರಾ, ಎಷ್ಟು ಫೇಮಸ್ ಆದ್ರೂ ವೇಸ್ಟೇನೆ. ಇಲ್ಲಿ ಬರ್ಬೇಕು, ಹೋರಾಟ ಮಾಡಬೇಕು, ನೀವು ಮಾಡಿದ್ರೆ ಸಾಧ್ಯ. ಪಬ್ಲಿಸಿಟಿ ಮಾಡಬೇಕು, ನೀವು ಒಂದ್ ಸ್ವಲ್ಪ ಕೈ ಕೊಡಿ ನಮ್ಮ ಜೊತೆಗೆ. ಸರ್ ಇಲ್ಲೇ ಉಪವಾಸ ಕೂತ್ಕೊಂಡ್ಬಿಡೋಣ ಸರ್, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಡೋಣ. ಈಗ ಸಂಘ ಸಂಸ್ಥೆಗಳು ಎಲ್ಲ VSS ಇದೆ, ಬೇರೆ ಬೇರೆ ಸಂಘಗಳಿದೆ, ಎಲ್ಲ ಓಪನ್ ಚಾಲೆಂಜ್ ಕೊಡಿ, ಎಲ್ಲರೂ ಕರೆ ಕೊಡಿ, ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಣ. ಇಲ್ಲಿ 10
ಲಕ್ಷಾಂತರ ಅಭಿಮಾನಿಗಳು. ಪ್ರಜಾಪ್ರಭುತ್ವ ಅನ್ನೋದು ಇಂಡಿಯಾ ಒಳಗಿದೆ. ಎಲ್ಲ ಅಭಿಮಾನಿಗಳಿಗೆ ಹಕ್ಕು ಸರ್ಕಾರಕ್ಕೂ ಇಲ್ಲ. ಬಿಡಿ, ಒಂದು 100 ಜನ ಪ್ರಾಣ ಹೋದ್ರು ಸರ್ಕಾರಕ್ಕೂ ಇಲ್ಲ. ಆಗುತ್ತೆ. ಅಭಿಮಾನಿಗಳು ಇದ್ದಾರೆ, ಓಟ್ ಹಾಕ್ತಾರೆ, ಸರ್ಕಾರ ಎಲ್ಲಿ ಬರ್ತದೆ? ಚಪ್ಪಲಿ ತಗೊಡಿಬೇಕು ಓಟ್ ಹಾಕ್ತಾರೆ, ಸರ್ಕಾರಕ್ಕೆ. ಸರ್ಕಾರ ಎಲ್ಲಿ ಸೇರುತ್ತೆ? ಅಣ್ಣ, ಸರ್ಕಾರ ಹಾಕ್ಕೊಂಡ್ಬಿಡೋದು ನಾವೇ, ನಮಗೆ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕಣ್ಣ. ದಯಮಾಡಿ ಸರ್, ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ಈಗ ದಯಮಾಡಿ ಕೊನೆಯದೊಂದು ಮಾತು ಕೇಳಿ. ಬಾಸ್ ಅಭಿಮಾನಿಗಳು ನಾವು ಯಾವತ್ತು ಶಾಂತವಾಗಿ ಇರ್ತೀವಿ. ನೋಡಿ, ಅವರು ಒಂದು ವಾರ ಮೇಲೆ ಅಲ್ಲೇ ಮಾಡಿದ್ರು ಕೂಡ ಅವ್ರು ಒಂದು ಹೆಜ್ಜೆ ನುಗ್ಗಿಲ್ಲ. ನನ್ನ ಮೇಲೆ ಅಲ್ಲೇ ಮಾಡಿದ್ರು ಕೂಡ ನಾನು ಕೂಡ ಅವತ್ತು ಒಂದೇನು ಮಾತಾಡಲಿಲ್ಲ. ಅವತ್ತು ವಿಡಿಯೋ ನನ್ನ ಹತ್ರ ಇದೆ. ನಾನು ಕೂಡ ಬಿಡ್ಬಿಡ್ಬೋದಿತ್ತು ಅವತ್ತು, ನಾನು ಬಿಟ್ಟಿಲ್ಲ ಅವತ್ತು. ಯಾಕಂದ್ರೆ ಬಾಸ್ಗೆ ಕೆಟ್ಟ ಹೆಸರು ಬರುತ್ತೆ. ಅವತ್ತನ್ನು ಒಂದು ಯೂಟ್ಯೂಬ್ ಓಪನ್ ಮಾಡಕ್ ಬಂದಾಗ ನಮ್ಮೇಲೆ ಅವತ್ತು ನುಗ್ಗಿದ್ರು, ನಮ್ಮೇಲೆ ದೌರ್ಜನ್ಯ ಮಾಡಿದ್ರು. ಅವತ್ತು ನಾವು ಅವತ್ತು ಕೂಡ ಬೇಡ, ನಾವು ಬಾಸ್ ಅಭಿಮಾನಿಗಳಾಗಿ ನಮ್ಮ ತಿರುಗಿ ಬೀಳ್ಬಾರ್ದು. ಅವ್ರ ಹೆಸರು ಆಗುತ್ತೆ, ಅವ್ರ ಹೆಸರುಗಳ ವಿಷ್ಣು ಸೇರಿಸ್ಕೊಂಡಿದ್ದೀನಿ ನಾನು ಅಂದ್ಬಿಟ್ಟು ನಾನು ಶಾಂತಿಯುತ ಇದ್ದೀನಿ. ದಯಮಾಡಿ ನಿಮ್ಮನ್ನು ಕೇಳೋದಷ್ಟೇ. ಅಭಿಮಾನಿಗಳು ಬಂದಾಗ ಕೊಡ್ಬೇಕು. ಇವತ್ತು ಒಂದ್ ದಿವಸ ತಾನೆ ಡೈಲಿ ಬರ್ತಾರ ನೋಡಿ, ಈ ತರ ಕ್ಯಾಲೆಂಡರ್ ಇವತ್ತೊಂದ್ ದಿವಸ ಬರ್ತಾರ. ಬೇರೆ ನೀವು ಯೂಟ್ಯೂಬರ್ ಹಾಕ್ತೀರಿ, ಬೇರೆ ನ್ಯೂಸ್ ಚಾನಲ್ಗಳು ನೀವು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದೇ ಕೇಳೋದು ಪ್ರಶ್ನೆ. ಬೇರೆ ನ್ಯೂಸ್ ಚಾನಲ್ ಯಾಕೆ ಆಗ್ತಾ ಇಲ್ಲ? ಅಣ್ಣನ್ಗೆ ಇಷ್ಟೊಂದು ಯಾಕೆ ಹಾಕೋದಿಲ್ಲ?